ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಲಸಿನಕಾಯಿ ಬಡ್ಕೊ ಅಂತೀವಿ. ಹಲಸಿನಕಾಯಿ ಎಳೆಕಾಯಿಯಲ್ಲಿ ಹೇಗೆ ನಾವು ಹಲಸಿನಕಾಯಿ ಕಬಾಬ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸಖತ್ತಾಗಿರುತ್ತೆ. ಚಿಕನ್ ಅಂದ್ಕೋಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡಿ ನಾನು ಊರಿಂದ ತಂದಿದ್ದೆ ಹಲಸಿನಕಾಯಿ ಬಡ್ಕನ್ನ. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ತಂದುಬಿಟ್ಟಿದ್ದೆ. ನಾವಿರೋದು ಬ್ಯಾಂಗ್ಳೂರು ಆಗಿರೋದ್ರಿಂದ ಇಲ್ಲಿ ಕಟ್ ಮಾಡೋಕ್ಕೆಲ್ಲ ನನಗೆ ಗೊತ್ತಾಗದಿರೋ ಕಾರಣ ನನ್ನ ಮನೆ ಊರಿಂದ ಥರ ಕಟ್ ಮಾಡ್ಕೊಂಡು ತಂದಿದ್ದೆ. ಈ ಥರ ಎಳೆ ಒಂದು ಹಲಸಿನಕಾಯಿನ ಯಾವ ಥರ ಕಟ್ ಮಾಡೋದು ಅನ್ನೋದನ್ನ ನನ್ನ ವೀಡಿಯೋದಲ್ಲೇ ಹಾಕಿದ್ದೀನಿ ನಾನು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತೀನಿ, ನೀವು ಫಾಲೋ ಮಾಡ್ಕೊಳ್ಳಿ ಹೇಗೆ ಕಟ್ ಮಾಡೋದು ಅಂತ. ಈಗ ಕಟ್ ಮಾಡಿದಂತಹ ಹಲಸಿನಕಾಯಿನ ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ 3/4% ಬೇಯಿಸಬೇಕು. ಯಾಕಂದರೆ ಹಾಗೆ ಹಲಸಿನಕಾಯಿ ಬೇಯಲ್ಲ. ಕಬಾಬಿಗೆ ಹಾಕಿದರೆ ಈ ಥರ ಬೇಯಿಸ್ಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ನಿಮಗೆ ಸಿಗುತ್ತೆ. ಮತ್ತು ಒಳಭಾಗನೂ ನೀಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಮೊದಲೇ ಬೇಯಿಸ್ಕೊಂಬಿಡ್ಬೇಕು. ಉಪ್ಪಾಕಿ ಈ ಥರ ಚೆನ್ನಾಗಿ 3/4% ಆಗೋ ತನಕ ಚೆನ್ನಾಗಿ ಬೆಂದಿದೆ ಇದು. ಈ ಥರ ನೀರಿನಿಂದ ತೆಗೆದುಬಿಟ್ಟು ಚೆನ್ನಾಗಿ ತಣ್ಣಗೆ ಹಾರಕ್ಕೆ ಬಿಡಬೇಕು. ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಈಗ ಹಲಸಿನಕಾಯಿನೆಲ್ಲ ನಾನು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೀರನ್ನೆಲ್ಲ ಬಸಿದ್ಬಿಟ್ಟು ಹಾಕ್ಕೋಬೇಕು. ಈ ನೀರನ್ನ ಬೇಕಾದ್ರೆ ನೀವು ಬಸ್ಸಾರು ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಡ, ಚೆಲ್ಬಿಡಿ. ಈಗ ಒಂದು ಪ್ಯಾಕೆಟ್ ತೇಜು ಮಸಾಲ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ತೇಜು ಮಸಾಲದಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡಿಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ರಿಂದ 2 ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈ ಥರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಏನು ಮಾಡಬೇಕಂತ ಹೇಳ್ತೀನಿ ನಾನು. ನೋಡಿ, ಈಗ ಗಂಟಿಲ್ದಲ್ಲೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಯಿಸಿಟ್ಟಂತಹ ಹಲಸಿನಕಾಯಿ ಬಡ್ಕನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಹಲಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದು ನಮ್ಮ ಮಲೆನಾಡು ಕಡೆ ಎಲ್ಲ ತುಂಬ ಫೇಮಸ್ಸು, ಹಲಸಿನಕಾಯಿ ಬಡ್ಕ್ ಸಾರು, ಹಲಸಿನಕಾಯಿ ಬಡ್ಕ್ ಪಲ್ಯ ಅಂತ. ನಾನು ಡಿಫ್ರೆಂಟಾಗಿ ಹಲಸಿನಕಾಯಿ ಬಡ್ಕಲ್ಲಿ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ವೆಜಿಟೇರಿಯನ್ಗೂ ಇಷ್ಟ ಆಗುತ್ತೆ ಈ ಒಂದು ಕಬಾಬ್. ನಾನ್ ವೆಜಿಟೇರಿಯನ್ಗೂ ಇದು ತುಂಬ ಇಷ್ಟ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮಸಾಲ ನೆನೆಯೋಕ್ಕೆ ಬಿಡೋಣ. ಈಗ 2 ರಿಂದ 3 ಟೇಬಲ್ ಸ್ಪೂನ್ ಆದಷ್ಟು ರೀಫೈಂಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಂದಕ್ಕೊಂದು ಅಂಟಬಾರ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ನೆನೆಯಲಿ ಇದು ಮಸಾಲದಲ್ಲಿ. ಈಗ ಇದು ಒಂದು ಕಡೆ ಇರಲಿ. ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸಿಮ್ಮಲ್ಲೇ ನೀವು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು. ಯಾಕಂದರೆ ಚೆನ್ನಾಗಿ ಫ್ರೈ ಆಗಿ ಬರಬೇಕು ಅಂದರೆ ಯಾವತ್ತೂ ಎಣ್ಣೆ ಕಾಯ್ದ ಮೇಲೆ ಸಿಮ್ಮಲ್ಲಿ ಇಡಬೇಕು. ಇದು ಎಣ್ಣೆ ಕಾಯ್ದಿದೆ. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಒಂದೊಂದೇ ಹಲಸಿನಕಾಯಿ ಮಸಾಲ ಹಾಕಿರೋದನ್ನ ಹಾಕ್ಕೊತಾ ಇದ್ದೀನಿ. ಕಬಾಬ್ ಮಸಾಲ ಹಾಕಿರೋದು ಹಲಸಿನಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಗರಿಯಾಗಿ ಬರೋ ತನಕ ವೆಯ್ಟ್ ಮಾಡೋಣ. ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಮತ್ತೆ ತಿರುಗಿಸ್ಬಿಟ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಕ್ರಿಸ್ಪಿಯಾಗಿ ಬಂದಮೇಲೆ ನೀವು ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದು ಸರ್ವ್ ಮಾಡ್ಬೋದು. ಚೆನ್ನಾಗಿ ಕಬಾಬ್ ಹೇಗೆ ಫ್ರೈ ಮಾಡ್ತೀರೋ ಅದೇ ಥರ ಈ ಹಲಸಿನಕಾಯಿಯನ್ನು ಸಹ ನೀವು ಫ್ರೈ ಮಾಡಿ ನೀವು ಕೊಟ್ಟರೆ, ನೀವು ನಾನ್ ವೆಜಿಟೇರಿಯನ್ನೂ ಸಹ ಕಂಡುಹಿಡಿಯಲ್ಲ ಇದು ಹಲಸಿನಕಾಯಿ ಎಲ್ಲೇ ಮಾಡಿದ್ದೀರಾ ಅಂತ. ಅಷ್ಟು ಟೇಸ್ಟಾಗಿರುತ್ತೆ. ಏನೋ ನೀವು ನಾನ್ ವೆಜ್ ತಿನ್ನೋ ಫೀಲೇ ಬರುತ್ತೆ ನಿಮಗೆ. ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟವಾದಲ್ಲಿ ನೀವು ಸಹ ಮನೇಲಿ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಈ ರೆಸಿಪಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ, ಬಾಯ್.